business interface. Government business interface anta andrenu? What is the interface between government and business? Government establishment rules and regulations that guide the business. Yes, what are the rules and regulations established by the government? They are going to guide to the business. How the business run in the society, the government is going to guide. Business will normally change the way they operate when government changes the rules and regulations. Yes, how the government going to changes its rules and regulations, according to that the business going to changes in its operations. The first, market catalyst. ಮಾರ್ಕೆಟ್ ಕ್ಯಾಟಲಿಸ್ಟ್ ಅಂದರೆ ಏನು? ಮಾರುಕಟ್ಟೆಯ ವೇಗವರ್ಧಕ ಅಂತ ಕರಿತೇವೆ ಕನ್ನಡದಲ್ಲಿ. ಮಾರ್ಕೆಟ್ ಕ್ಯಾಟಲಿಸ್ಟಲ್ಲಿ ಗೌರ್ಮೆಂಟ್ ಬಿಸ್ನೆಸ್ ಇಂಟರ್ಫೇಸ್ ಯಾವ ಥರ ಇರುತ್ತೆ ಅಂತಂದರೆ, ದ ಗೌರ್ಮೆಂಟ್ ಕ್ಯಾನ್ ಇಂಪ್ಲಿಮೆಂಟ್ ಅ ಪಾಲಿಸೀಸ್ ದಟ್ ಚೇಂಜಸ್ ದ ಸೋಷಿಯಲ್ ಬಿಹೇವಿಯರ್ ಇನ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್. For example, any changes in the or any implementation of the policies by the government may lead to a changes in the social behavior in the business environment. ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಸೋಷಿಯಲ್ ಬಿಹೇವಿಯರ್ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ ವೆನ್ ದ ಗೌರ್ಮೆಂಟ್ ಇಂಪ್ಲಿಮೆಂಟ್ಸ್ ಎನಿ ಪಾಲಿಸೀಸ್. ನೆಕ್ಸ್ಟ್, ಪೊಲಿಟಿಕಲ್ ಸ್ಟೆಬಿಲಿಟಿ. ಪೊಲಿಟಿಕಲ್ ಸ್ಟೆಬಿಲಿಟಿ ಅಂದರೆ ರಾಜಕೀಯ ಸ್ಥಿರತೆ ಅಂತ ಕರಿತೀವಿ. ನಮ್ಮ ಗೌರ್ಮೆಂಟ್ ಯಾವಾಗಲೂ ಪೊಲಿಟಿಕ್ಸ್ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ. ಅಕಾರ್ಡಿಂಗ್ ಟು ದ ಪೊಲಿಟಿಕಲ್ ಚೇಂಜಸ್, ಗೌರ್ಮೆಂಟ್ ಪಾಲಿಸೀಸ್ ಮೇ ಆಲ್ಸೋ ಲೀಡ್ ಟು ಬಿ ಚೇಂಜಸ್ ದಟ್ ವಿಲ್ ಅಫೆಕ್ಟ್ ಟು ದ ಬಿಸ್ನೆಸ್. ನೆಕ್ಸ್ಟ್, ಗೌರ್ಮೆಂಟ್ ಸ್ಪೆಂಡಿಂಗ್. ಗೌರ್ಮೆಂಟ್ ಸ್ಪೆಂಡಿಂಗ್ ಅಂದರೆ ಏನು? ಗೌರ್ಮೆಂಟ್ ಯಾವ ಥರ ಖರ್ಚನ್ನು ಮಾಡುತ್ತೆ. ಗೌರ್ಮೆಂಟ್ ಖರ್ಚು ಮಾಡೋದಕ್ಕೆ ಮೇನ್ಲಿ ಗೌರ್ಮೆಂಟಿಗೆ ಮನಿ ಎಲ್ಲಿಂದ ಸಿಗುತ್ತೆ ಅಂತಂದರೆ ಫ್ರಮ್ ದ ಟ್ಯಾಕ್ಸೇಷನ್ ಅಂತ ಹೇಳ್ಬೋದು. ಗೌರ್ಮೆಂಟ್ ಗೆಟ್ಸ್ ಮನಿ ಟು ಸ್ಪೆಂಡ್ ಫ್ರಮ್ ಟ್ಯಾಕ್ಸೇಷನ್. ಹೌದಾ? ಗೌರ್ಮೆಂಟ್ ಯಾವಾಗ ಇನ್ಕ್ರೀಸ್ ಆಗಿ ಸ್ಪೆಂಡ್ ಮಾಡುತ್ತೋ ಇಟ್ ರಿಕ್ವೈರ್ಸ್ ಟು ಇನ್ಕ್ರೀಸಸ್ ಇನ್ ಟ್ಯಾಕ್ಸಸ್ ಆರ್ ಬಾರೋಯಿಂಗ್ಸ್ ಅಂತ ಹೇಳ್ಬೋದು. ಇನ್ಕ್ರೀಸ್ ಆಗಿ ಸ್ಪೆಂಡ್ ಮಾಡ್ತಾ ಇದೆ ಅಂದಾಗ ಇನ್ಕ್ರೀಸ್ ಆಗಿ ಟ್ಯಾಕ್ಸಲ್ಲಿ ಇಂಪೋಸ್ ಮಾಡಿದ್ದಾರೆ ಅಂತ ಅನ್ಕೋಬೇಕು. ದ ಇನ್ಕ್ರೀಸ್ ಟ್ಯಾಕ್ಸ್ ಮಾಡಿದಾಗ ಏನಾಗುತ್ತೆ? ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ಸ್ ಅಥವಾ ಎಂಟರ್ಪ್ರಿನರ್ಸ್ ಏನು ಮಾಡ್ತಾರೆ? ಡಿಸ್ಕರೇಜ್ ಮಾಡ್ತಾರೆ. ಬಿಕಾಸ್ ಆಫ್ ಹೆವಿ ಟ್ಯಾಕ್ಸಸ್ ಆಗುತ್ತೆ. ಹಾಗೆ ರಿಸ್ಕ್ ಆಗುತ್ತೆ ಟು ಇನ್ವೆಸ್ಟ್ಮೆಂಟ್ ಇನ್ ದ ಬಿಸ್ನೆಸ್ ಅಥವಾ ಸ್ಟಾರ್ಟಪ್ ಮಾಡೋದಕ್ಕೆ ರಿಸ್ಕ್ ಆಗೋದ್ರಿಂದ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ? ಹೆವಿ ಟ್ಯಾಕ್ಸ್ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಡಿಸ್ಕರೇಜ್ ಆಗ್ತಾರೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಟರ್ಫೇಸ್ ಬೈ ದ ಗೌರ್ಮೆಂಟ್. ನೆಕ್ಸ್ಟ್, ಇಂಟ್ರೆಸ್ಟ್ ರೇಟ್. Government policies can also influences the interest rate. It can also increases the cost of borrowings. Business communities have the higher the rates lead to a decreased consumer spendings. Sometimes higher rates on the products or any services, the consumer may decreases his spendings on that products or services. If the lower interest rates are imposed means it attracts to the investors to the business, and that leads to the increase in production. Next, regulations. Regulations means what? Trade regulations. How the government interfere means putting the regulations on a trade. For example, minimum wages for the laborers. It going to fixes the minimum wages or requirements for permits ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಬಿಸ್ನೆಸ್ನ ಸ್ಟಾರ್ಟಪ್ ಮಾಡ್ತಾ ಇದ್ದಾರೆ ಅಂದರೆ ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ಸ್ ಬೇಕು ಅಥವಾ ಲೈಸೆನ್ಸ್ ಬೇಕು ಅಂತ ಹೇಳ್ತೀವಲ್ಲ, ಆ ಥರ ಟ್ರೇಡ್ ರೆಸ್ಟ್ರಿಕ್ಷನ್ಸ್ನ ಇಂಪೋಸ್ ಮಾಡೋದಾಗಿರ್ಬೋದು. ಸೊ ದೀಸ್ ಆರ್ ಆಲ್ ದ ಅಬೋವ್ ಪಾಯಿಂಟ್ಸ್ ವೇರ್ ದ ಗೌರ್ಮೆಂಟ್ ಇಂಟರ್ಫಿಯರ್ಸ್ ಇನ್. ಅಂದರೆ ಏನು, ಯಾವ ಥರ? ಇಟ್ ಈಸ್ ಒನ್ ಆಫ್ ದ ಸ್ಟ್ರಾಟಜಿಕ್ ಟೂಲ್ ಅಂತ ಹೇಳ್ಬೋದು. ಹೇಗೆ ಅಂತಂದರೆ, ಇದು ಎನ್ವಿರಾನ್ಮೆಂಟ್ ಅನಲೈಸಿಸ್ ಮಾಡೋದ್ರಿಂದ ಅಪೋರ್ಚುನಿಟೀಸ್ ಆಗಿರ್ಬೋದು, ಥ್ರೆಟ್ಸ್ ಆಗಿರ್ಬೋದು, ಫ್ರಮ್ ಇಂಟರ್ನಲ್ ಆ್ಯಸ್ ವೆಲ್ ಆಸ್ ಎಕ್ಸ್ಟರ್ನಲ್ ಎಲಿಮೆಂಟ್ಸ್ ಯಾವ್ಯಾವ ಥರ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಐಡೆಂಟಿಫೈ ಮಾಡೋದು. ಇಟ್ ಈಸ್ ಕಾಲ್ಡ್ ಎನ್ವಿರಾನ್ಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಎನ್ವಿರಾನ್ಮೆಂಟ್ ಅನಾಲಿಸಿಸ್. ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಅನಲೈಸಿಂಗ್ ದ ಎನ್ವಿರಾನ್ಮೆಂಟ್ಸ್? ಫಸ್ಟ್ ಒನ್, ಐಡೆಂಟಿಫೈಯಿಂಗ್. ಫಸ್ಟ್ ಆಫ್ ಆಲ್, factors which influence the business entity are to be identified. To improve its position in the market, the identification is performed at various levels like company level, market level, national level and global level. ಮೀನ್ಸ್ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು? ಎನ್ವಿರಾನ್ಮೆಂಟ್ ಅನಲೈಸಿಸ್ ಮಾಡಬೇಕಂದ್ರೆ ಎನ್ವಿರಾನ್ಮೆಂಟಿಂದ ನಮ್ಮ ಬಿಸ್ನೆಸ್ಗೆ ಯಾವ್ಯಾವ ಥರ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗ್ತಾ ಇದ್ದಾವೆ ಅನ್ನೋದನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫಿಕೇಷನ್ ಎಲ್ಲಿ ಇರುತ್ತೆ? ವೇರಿಯಸ್ ಲೆವೆಲ್ಸ್ನಿಂದ, ಫ್ರಮ್ ಕಂಪನಿ ಲೆವೆಲ್ ಆಗಿರ್ಬೋದು, ಮಾರ್ಕೆಟ್ ಲೆವೆಲಿಂದ ಯಾವ್ಯಾವ ಫ್ಯಾಕ್ಟರ್ಸ್ ಬಿಸ್ನೆಸ್ಗೆ ಎಫೆಕ್ಟ್ ಆಗ್ತಾ ಇದ್ದಾವೆ. ನೆಕ್ಸ್ಟ್, ನ್ಯಾಷನಲ್ ಲೆವೆಲ್ ಯಾವ ಥರ ಇಂಪ್ಯಾಕ್ಟ್ ಆಗ್ತಾ ಇದೆ. ಗ್ಲೋಬಲ್ ಲೆವೆಲಿಂದ ಯಾವ್ಯಾವ ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕು. Next, scanning. Scanning means implies the process of critically examining the factors that highly influence the business.
ಮೀನ್ಸ್ ಸ್ಕ್ಯಾನ್ ಮಾಡೋದು, ಯಾವ್ಯಾವ ಐಡೆಂಟಿಫೈ ಮಾಡಿರ್ತೀವಲ್ಲ, ಯಾವ ಫ್ಯಾಕ್ಟರ್ಸ್ ನಮ್ಮ ಬಿಸ್ನೆಸ್ಗೆ ಇಂಪ್ಯಾಕ್ಟ್ ಆಗ್ತಾ ಇದ್ದಾವೆ ಅದನ್ನೆಲ್ಲ ಏನು ಮಾಡೋದು, ಸ್ಕ್ಯಾನ್ ಮಾಡೋದು. ಅನಲೈಸ್ ಮಾಡೋದು, ಯಾವ ಫ್ಯಾಕ್ಟರ್ಸ್ ಜಾಸ್ತಿ ನಮ್ಮ ಬಿಸ್ನೆಸ್ಗೆ ಎಫೆಕ್ಟ್ ಕೊಡ್ತಾ ಇದ್ದಾವೆ ಅದನ್ನು ನಾವೇನು ಮಾಡೋದು, ಪಾಯಿಂಟ್ಔಟ್ ಮಾಡೋದು. ರಿಯಲಿ ಕ್ಲಿಯರ್ ಎಕ್ಸಿಮೈನ್ ಮೀನ್ಸ್ ಅನಲೈಸ್ ಮಾಡೋದು. ನೆಕ್ಸ್ಟ್ ಅನಲೈಸಿಂಗ್. In this step, a careful analysis of all the environmental factors is made to determine their effect on different business levels. Different business levels means, as I said, company level, market level, national level, global level, and on the business as a whole. Different tools available for analysis including benchmark, Delphi technique and scenario building. Here analysis step ಅಲ್ಲಿ ಏನು ಮಾಡೋದು ಅಂದರೆ ಕೇರ್ಫುಲ್ಲಾಗಿ ಅನಲೈಸ್ ಮಾಡೋದು, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ನ ಯಾವ ಥರ ಎಫೆಕ್ಟ್ ಆಗುತ್ತೆ ಬಿಸ್ನೆಸ್ಸಲ್ಲಿ, ಡಿಫ್ರೆಂಟ್ ಲೆವೆಲ್ಸ್ ಆಫ್ ಬಿಸ್ನೆಸ್ಸಲ್ಲಿ, ಕಂಪನಿ ಲೆವೆಲ್ ಆಗಿರ್ಬೋದು, ಮಾರ್ಕೆಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್, ಹಾಗೆ ಬಿಸ್ನೆಸ್ಸಿಗೆ ಯಾವ ಥರ ಹೋಲ್ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಅನಲೈಸ್ ಮಾಡೋದು. ಈ ಅನಲೈಸ್ ಮಾಡೋದಕ್ಕೋಸ್ಕರ ಡಿಫ್ರೆಂಟ್ ಟೂಲ್ಸ್ನ ಯೂಸ್ ಮಾಡೋದು. Different tools includes benchmarking. Here benchmarking means comparing the business process and performance with other organizations ಅಂತ ಕರಿತೀವಿ. ಕಂಪೇರ್ ಮಾಡೋದು ನಮ್ಮ ಬಿಸ್ನೆಸ್ಗೂ ಅಥವಾ ನಮ್ಮ ಅಪೋಸಿಟ್ ಬಿಸ್ನೆಸ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು, ನಮ್ಮ ಬಿಸ್ನೆಸ್ ಪ್ರೊಡಕ್ಷನ್ ಆಗಿರ್ಬೋದು, ಸರ್ವೀಸಸ್ ಏನಿದೆ, ಪ್ರೋಸೆಸ್ ಏನಿದೆ, ಹಾಗೆ ಅಗೇನೆಸ್ಟ್ ಬಿಸ್ನೆಸ್ ಏನಿದೆ, ಅಗೇನೆಸ್ಟ್ ಆರ್ಗನೈಸೇಷನ್ ಪ್ರಾಡಕ್ಟ್ ಸರ್ವೀಸಸ್ ಏನಿದೆ ಅನ್ನೋ ಆಪರೇಷನ್ಸ್ ಅನ್ನೋದನ್ನು ಕಂಪೇರ್ ಮಾಡೋದಕ್ಕೆ ಬೆಂಚ್ ಮಾರ್ಕಿಂಗ್ ಅಂತ ಕರಿತೇವೆ. ನೆಕ್ಸ್ಟ್ ಡೆಲ್ಫಿ ಮೆಥಡ್ ಅಥವಾ ಡೆಲ್ಫಿ ಟೆಕ್ನಿಕ್ಯೂ ಅಂತ ಕರಿತೀವಿ. ಡೆಲ್ಫಿ ಟೆಕ್ನಿಕ್ಯೂ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ಅಂದರೆ, ಇಟ್ ಈಸ್ ಅ ಪ್ರೊಸೆಸ್ ಯೂಸ್ಡ್ ಗ್ರೂಪ್ ಆಫ್ ಒಪಿನಿಯನ್ ಅಂತ ಕರಿತೀವಿ. ಗ್ರೂಪ್ ಆಫ್ ಒಪಿನಿಯನ್ ಆಫ್ ದ ಎಕ್ಸ್ಪರ್ಟ್ಸ್, ಅವರು ಪ್ಯಾನಲ್ ಆಫ್ ಎಕ್ಸ್ಪರ್ಟ್ಸ್ ಅಂತ ಕರಿತೀವಿ. ಇಲ್ಲಿ ಏನು ಮಾಡ್ತಾರೆ, ಪ್ಯಾನಲ್ ಆಫ್ ಎಕ್ಸ್ಪರ್ಟ್ಸ್ ಅಂದರೆ ದೋಸ್ ಎಕ್ಸ್ಪರ್ಟ್ಸ್ ಸಿಟ್ ಒನ್ ಸೈಡ್ ಆ್ಯಂಡ್ ಡಿಸ್ಕಸ್ ಅಬೌಟ್ ಅ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ದೇ ಮೇ ಅರೈಸ್ ಅ ಕ್ವಶನ್ಸ್, ಇಂಟರ್ವ್ಯೂಸ್ ಆನ್ ದ ಟಾಪಿಕ್. ಆ ಟಾಪಿಕ್ ಮೇಲೆ ಒಪಿನಿಯನ್ಸ್ನ ಕಲೆಕ್ಟ್ ಮಾಡ್ತಾರೆ. ಆ ಟಾಪಿಕ್ ಯಾವ ಥರ ಎಫೆಕ್ಟ್ ಆಗ್ಬೋದು ಅಥವಾ ಅದ್ರ ಬಗ್ಗೆ ಏನೇನು ಒಪಿನಿಯನ್ಸ್ ಇದೆ ಎಕ್ಸ್ಪರ್ಟ್ಸ್ ಬಗ್ಗೆ ಕಲೆಕ್ಟ್ ಮಾಡ್ತಾರೆ ಥ್ರೂ ಇಂಟರ್ವ್ಯೂ ಆರ್ ಎ ಕ್ವಶನ್ ಅರೈಸ್. ಲಾಸ್ಟಿಗೆ ಎಲ್ಲರದ್ದು ಒಪಿನಿಯನ್ ಕಲೆಕ್ಟ್ ಮಾಡಿಬಿಟ್ಟು ಪ್ಯಾನಲ್ ಮೆಂಬರ್ಸ್ ಡಿಸ್ಕಸ್ ಮಾಡ್ತಾರೆ ಯಾವ ಒಪಿನಿಯನ್ ಮೋಸ್ಟ್ ಸೂಟೇಬಲ್ ಆಗಿದೆ. ಎಲ್ಲರಿಗೂ ಒಮ್ಮತದಿಂದ ಆಬ್ಜೆಕ್ಟಿವ್ ಅಥವಾ ಆ ಫ್ಯಾಕ್ಟರ್ ಅನಲೈಸ್ ಮಾಡೋದು ಅನ್ನೋದನ್ನು ಅಗ್ರಿಗೇಟ್ ಆಗಿ ಏನು ಮಾಡ್ತಾರೆ, ಪ್ಯಾನಲ್ ಮೆಂಬರ್ಸ್ ಡಿಸ್ಕಷನ್ ಮಾಡ್ತಾರೆ. ಈ ಡೆಲ್ಫಿ ಟೆಕ್ನಿಕ್ ಅನ್ನೋದು ಮೋಸ್ಟ್ ಎಫೆಕ್ಟಿವ್ ಟೆಕ್ನಿಕ್ ಇನ್ ಅನಲೈಸಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೆನಾರಿಯೋ ಬಿಲ್ಡಿಂಗ್. ಸೆನಾರಿಯೋ ಅಂತ ಅಂದರೆ ಸನ್ನಿವೇಶ ಅಂತ ಕರಿತೇವೆ. ಸನ್ನಿವೇಶ ತಕ್ಕನಾಗಿ ಯಾವ ಥರ ನಾವು ಸ್ಟ್ರಾಟಜೀಸ್ನ ಯೂಸ್ ಮಾಡ್ತೀವಿ. ದಿಸ್ ಈಸ್ ಅ ಪ್ರೋಸೆಸ್ ರೈಸ್ ಅವೇರ್ನೆಸ್ ಆಫ್ ಅನ್ಸರ್ಟನಿಟೀಸ್ ಅಂತ ಹೇಳ್ಬೋದು. ಈ ಸೆನಾರಿಯೋ ಬಿಲ್ಡಿಂಗಿಂದ ಅನ್ಸರ್ಟನಿಟೀಸ್ ಬಗ್ಗೆ ನಮಗೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಫ್ಯೂಚರಲ್ಲಿ ಸನ್ನಿವೇಶ ಮುಂದೆ ಬರ್ತಕ್ಕಂಥ ಫ್ಯೂಚರ್ನ ನಾವು ಏನು ಮಾಡ್ಬೋದು, ಪ್ರಿಡಿಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಫಾರ್ಕಾಸ್ಟಿಂಗ್ ಅಂದರೆ, ಫಾರ್ಕಾಸ್ಟಿಂಗ್ ಮೀನ್ಸ್ ದ ಪ್ರಿಡಿಕ್ಷನ್ ಅಬೌಟ್ ದ ಫ್ಯೂಚರ್. ಆಫ್ಟರ್ ಐಡೆಂಟಿಫಿಕೇಷನ್, ಎಕ್ಸಾಮಿನೇಷನ್ ಆ್ಯಂಡ್ ಅನಾಲಿಸಿಸ್, ದ ಲಾಸ್ಟ್ಲಿ ಇಂಪ್ಯಾಕ್ಟ್ ಆಫ್ ದ ವೇರಿಯಬಲ್ ಈಸ್ ಟು ಬಿ ಫಾರ್ಕಾಸ್ಟಿಂಗ್. ಈ ಎಲ್ಲ ಐಡೆಂಟಿಫಿಕೇಷನ್ ಮಾಡೋದು, ಯಾವ ಫ್ಯಾಕ್ಟರ್ಸ್ನ ಐಡೆಂಟಿಫಿಕೇಷನ್ ಮಾಡಿಬಿಟ್ಟು ಹಾಗೆ ಸೆಲೆಕ್ಷನ್ ಆಫ್ ದಟ್ ಫ್ಯಾಕ್ಟರ್ಸ್, ಅದಾದಮೇಲೆ ಅನಲೈಸ್ ಮಾಡೋದು ಆ ಫ್ಯಾಕ್ಟರ್ ಬಗ್ಗೆ. ನೆಕ್ಸ್ಟ್ ಫಾರ್ಕಾಸ್ಟ್ ಮಾಡೋದು. ಫಾರ್ಕಾಸ್ಟ್ ಮೀನ್ಸ್ ಆ ಫ್ಯಾಕ್ಟರ್ ಫ್ಯೂಚರಲ್ಲಿ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಫಾರ್ಕಾಸ್ಟಿಂಗ್ ಮಾಡೋದು. ದಿಸ್ ಆರ್ ಆಲ್ ದ ಎನ್ವಿರಾನ್ಮೆಂಟ್ ಅನಾಲಿಸಿಸ್ ಸ್ಟೆಪ್ಸ್. Approaches to the environment analysis. Outside in means macro approach, inside out means micro approach. Outside approach means macro approach takes a broad view of business environment with a long-term perspective and develops alternative scenarios of the future. The implication of the alternative scenarios for the industry and organization are drawn up with a reference to different scenarios. Means macro approach ಅಂದರೆ ಏನು, it takes place in a broad view ಅಂದರೆ ಫುಲ್ ನ್ಯಾರೋ ಆಗಿರುತ್ತೆ. ಬ್ರಾಡಾಗಿ ಏನು ಮಾಡುತ್ತೆ, ಬಿಸ್ನೆಸ್ ಎನ್ವಿರಾನ್ಮೆಂಟ್ನ ಅನಲೈಸ್ ಮಾಡುತ್ತೆ. ಇಲ್ಲಿ ಏನಾಗುತ್ತೆ, ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ಕ್ರಿಯೇಟ್ ಮಾಡ್ಬೋದು, ಸ್ಟ್ರಾಟಜೀಸ್ನ ಅಪ್ಲೈಸ್ ಮಾಡ್ಬೋದು ಅಥವಾ ಸ್ಟ್ರಾಟಜೀಸ್ನ ಇಂಪ್ಲಿಮೆಂಟ್ ಮಾಡ್ಬೋದು ಫಾರ್ ದ ಪರ್ಪಸ್ ಆಫ್ ಫ್ಯೂಚರ್ ಇಂಪ್ಲಿಮೆಂಟೇಷನ್ಗೋಸ್ಕರ ಬೇರೆ ಬೇರೆ ಸೆನಾರಿಯಸ್ನ, ಆಲ್ಟರ್ನೇಟಿವ್ ಸೆನಾರಿಯಸ್ನ ಕ್ರಿಯೇಟ್ ಮಾಡ್ಬೋದು. ಈ ಆಲ್ಟರ್ನೇಟಿವ್ ಸೆನಾರಿಯಸ್ನಿಂದ ಡಿಫ್ರೆಂಟ್ ಸಿಚುವೇಷನ್ಸ್ನಲ್ಲಿ ಏನು ಮಾಡ್ಬೋದು, ಆಲ್ಟರ್ನೇಟಿವ್ ಸೆನಾರಿಯಸ್ನ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಇನ್ಸೈಡ್ ಔಟ್. ಇನ್ಸೈಡ್ ಔಟ್ ಮೀನ್ಸ್ ಮೈಕ್ರೋ ಅಪ್ರೋಚ್ ಅಂತ ಕರಿತೀವಿ. ವಿತಿನ್ ದ ಆರ್ಗನೈಸೇಷನ್ ಅಂತ ಕರಿತೀವಲ್ಲ, ಆರ್ ಇಂಟರ್ನಲ್ ಫ್ಯಾಕ್ಟರ್ಸ್ ವಿಚ್ ಆರ್ ಗೋಯಿಂಗ್ ಟು ಅಫೆಕ್ಟ್ ಇಮಿಡಿಯೇಟ್ಲಿ ಅಂತ ಕರಿತೀವಲ್ಲ,
that is micro approach, which takes a rather narrow view of the environment, forecast immediate future environment on the basis of ongoing environment monitoring and derive implications of it for the industry and firm out of it. ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಇಮಿಡಿಯೇಟ್ ಫ್ಯೂಚರ್ ಎನ್ವಿರಾನ್ಮೆಂಟ್ ಬಗ್ಗೆ ಫೋಕಸ್ ಮಾಡ್ತಾರೆ. ಇಲ್ಲಿ ಮ್ಯಾಕ್ರೋ ಎನ್ವಿರಾನ್ಮೆಂಟಲ್ಲಿ ಏನು ಮಾಡ್ತಾರೆ, ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಮಾಡಿದ್ರೆ, ಅಂದರೆ ಲಾಂಗ್ ಟರ್ಮಲ್ಲಿ ಏನೇನು ಡಿಸಿಷನ್ಸ್ ತೊಗೊಳೋದು ಅಥವಾ ಲಾಂಗ್ ಟರ್ಮ್ ಅನಾಲೈಸಿಸ್ ಮಾಡಿದರೆ, ಇಲ್ಲಿ ಇನ್ಸೈಡ್ ಔಟ್ ಅಪ್ರೋಚಲ್ಲಿ ಅಥವಾ ಮ್ಯಾಕ್ರೋ ಅಪ್ರೋಚಲ್ಲಿ ಏನು ಮಾಡ್ತಾರೆ, ಇಮಿಡಿಯೇಟ್ ಫೋರ್ಕಾಸ್ಟಿಂಗ್ ಮಾಡ್ತಾರೆ. ಯಾವುದೇ ಒಂದು ಚೇಂಜಸ್ ಮಾಡ್ಬೋದು ಅಂತ ಅಂದಾಗ ಬಿಸ್ನೆಸ್ಸಲ್ಲಿ ಪ್ರಿಡಿಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಮೂಮೆಂಟ್ ಪ್ರಿಡಿಕ್ಷನ್ ಏನಿದೆ ಅನ್ನೋದನ್ನು ನೋಡ್ತಾರೆ. ಹಾಗೆ ಅದನ್ನು ಮಾನಿಟರ್ ಅಥವಾ ಮ್ಯಾನೇಜ್ ಮಾಡ್ತಾ ಹೋಗೋಕ್ಕೆ ನೋಡ್ತಾರೆ. ದಿಸ್ ಡಿರೈವ್ಸ್ ಇಂಪ್ಲಿಕೇಶನ್ಸ್ ಆಫ್ ಇಟ್ ಫಾರ್ ದ ಇಂಡಸ್ಟ್ರಿ ಆ್ಯಂಡ್ ಫಾರ್ಮ್ ಔಟ್ ಆಫ್ ಇಟ್. ಇಮಿಡಿಯೇಟ್ ಫ್ಯೂಚರ್ ಎನ್ವಿರಾನ್ಮೆಂಟಲ್ಲಿ ಏನು ಮಾಡ್ತಾರೆ, ಇಮಿಡಿಯೇಟ್ ಫೋರ್ಕಾಸ್ಟಿಂಗ್ ಮಾಡಿಬಿಟ್ಟು ಅದನ್ನೇ ಮಾನಿಟರ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್, ಟೆಕ್ನಿಕ್ಸ್ ಆಫ್ ಎನ್ವಿರಾನ್ಮೆಂಟಲ್ ಅನಾಲಿಸಿಸ್. ಎನ್ವಿರಾನ್ಮೆಂಟಲ್ ಅನಾಲಿಸಿಸ್ ಮಾಡಬೇಕಾದ್ರೆ ಯಾವ್ಯಾವ ಥರ ಟೆಕ್ನಿಕ್ಸ್ನ ಯೂಸ್ ಮಾಡ್ಬೋದು. ವರ್ಬಲ್ ಆ್ಯಂಡ್ ರಿಟಲ್ ಇನ್ಫಾರ್ಮೇಷನ್. ವರ್ಬಲ್ ಅಂದರೆ ಏನು, ಓರಲ್ ಇನ್ಫಾರ್ಮೇಷನ್ಸ್ ಅಂತ ಕರಿತೇವೆ. ರಿಟರ್ನ್ ಇನ್ಫಾರ್ಮೇಷನ್ ಮೀನ್ಸ್ ವಿಚ್ ಆರ್ ರಿಲೇಟೆಡ್ ಟು ದ ಡಾಕ್ಯುಮೆಂಟೇಷನ್ಸ್, ಪಬ್ಲಿಕೇಷನ್ಸ್ ಅಂತ ಹೇಳ್ಬೋದು. ವರ್ಬಲ್ ಇನ್ಫಾರ್ಮೇಷನ್, ರಿಟರ್ನ್ ಇನ್ಫಾರ್ಮೇಷನ್ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ ಅಂದರೆ, ವರ್ಬಲ್ ಇನ್ಫಾರ್ಮೇಷನ್ಸ್ ಏನಾಗುತ್ತೆ, ಮೋಸ್ಟ್ ಸಿಗ್ನಿಫಿಕೆಂಟ್ ಇನ್ ಅನಲೈಸಿಸ್ ಅಂತ ಹೇಳ್ಬೋದು. ಯಾಕಂದರೆ ಡೈರೆಕ್ಟ್ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ಒಪಿನಿಯನ್ಸ್ ಕಲೆಕ್ಟ್, ಲೈಕ್ ಪಬ್ಲಿಕ್ಕಿಂದ ಒಪಿನಿಯನ್ಸ್ ಕಲೆಕ್ಟ್ ಮಾಡೋದು ಅಬೌಟ್ ದ ಎನ್ವಿರಾನ್ಮೆಂಟ್ ಕಂಡೀಷನ್ಸ್ ಅಥವಾ ಸಿಚುವೇಷನ್ಸಿಂದ ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡೋದ್ರಿಂದ ದಟ್ ಈಸ್ ಮೋರ್ ಎಫೆಕ್ಟಿವ್ ದ್ಯಾನ್ ರಿಟರ್ನ್ ಇನ್ಫಾರ್ಮೇಷನ್. ರಿಟರ್ನ್ ಇನ್ಫಾರ್ಮೇಷನ್ ಯಾಕೆ ಎಫೆಕ್ಟಿವ್ ಆಗಿರಲ್ಲ ಅಂದರೆ, ಲೈಕ್ ದ ರಿಟರ್ನ್ ಇನ್ಫಾರ್ಮೇಷನ್ ಈಸ್ ಆಲ್ವೇಸ್ ಇನ್ ಅ ಡಾಕ್ಯುಮೆಂಟೆಡ್ ಫಾರ್ಮ್ಸ್. ಡಾಕ್ಯುಮೆಂಟೆಡ್ ಫಾರ್ಮ್ಸ್ ಯಾವಾಗ ಕ್ರಿಯೇಟ್ ಮಾಡಿರ್ತಾರೋ ಗೊತ್ತಿಲ್ಲ. ಎನ್ವಿರಾನ್ಮೆಂಟ್ ಏನಾಗುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ. ಅದೇ ಎನ್ವಿರಾನ್ಮೆಂಟ್ ರೂಟೀನ್ ಆಗುತ್ತಾ ಇರೋದಿಲ್ಲ. ಸೊ ದ ಎನ್ವಿರಾನ್ಮೆಂಟ್ ಚೇಂಜಸ್ ಆದಾಗೆಲ್ಲ ಡಾಕ್ಯುಮೆಂಟ್ ಇನ್ಫಾರ್ಮೇಷನ್ ಏನು ಮಾಡೋಕ್ಕಾಗಲ್ಲ, ಅಪ್ಲೈ ಮಾಡೋಕ್ಕಾಗಲ್ಲ ಪ್ರೆಸೆಂಟ್ ಸಿಚುವೇಷನ್ಗೆ. ಸೊ ದ ವರ್ಬಲ್ ಇನ್ಫಾರ್ಮೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ರಿಟರ್ನ್ ಇನ್ಫಾರ್ಮೇಷನ್ಸ್ನ ಏನಿದೆ ಅದನ್ನೆಲ್ಲ ನೀಟಾಗಿ ಅನಲೈಸ್ ಮಾಡಿಬಿಟ್ಟು ಅದ್ರ ಬಗ್ಗೆ ವರ್ಬಲ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್, ಸರ್ಚ್ ಆ್ಯಂಡ್ ಸ್ಕ್ಯಾನಿಂಗ್. ಸರ್ಚ್ ಆ್ಯಂಡ್ ಸ್ಕ್ಯಾನಿಂಗ್ ಅಂದರೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಬೇಕಾಗಿದ್ದು ಅಬೌಟ್ ದ ಎನ್ವಿರಾನ್ಮೆಂಟ್ ಬಗ್ಗೆ ಅಂದಾಗ ಫಸ್ಟ್ ಸರ್ಚ್ ಮಾಡಬೇಕು, ಐಡೆಂಟಿಫೈ ಮಾಡಿಬಿಟ್ಟು ನೆಕ್ಸ್ಟ್ ಅದ್ರ ಬಗ್ಗೆ ಸ್ಕ್ಯಾನಿಂಗ್ ಮಾಡಬೇಕು. ಸ್ಕ್ಯಾನಿಂಗ್ ಮೀನ್ಸ್ ಅನಲೈಸಿಂಗ್ ದ ಎನ್ವಿರಾನ್ಮೆಂಟ್ ಆರ್ ಐಡೆಂಟಿಫೈಯಿಂಗ್ ದ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಸ್ಪೈಯಿಂಗ್. ಸ್ಪೈಯಿಂಗ್ ಅಂತ ಅಂದರೆ ಕನ್ನಡದಲ್ಲಿ ಗೂಢಾಚಾರ ಅಂತ ಕರಿತೇವೆ. ಗೂಢಾಚಾರ ಮೀನ್ಸ್ ಸೀಕ್ರೆಟ್ ನೋಯಿಂಗ್ ದ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಸೀಕ್ರೆಟ್ಲಿ ನೋಯಿಂಗ್ ದ ಇನ್ಫಾರ್ಮೇಷನ್. ಈ ಥರ ಅನಲೈಸ್ ಯಾವಾಗ ಎಲ್ಲಿ ಆಗುತ್ತೆ ಅಂತ ಅಂದರೆ, ಮೇ ಬಿ ಇನ್ ದ ಡಿಫೆನ್ಸಲ್ಲಿ, ಸ್ಪೇಸ್ ರಿಸರ್ಚಲ್ಲಿ ಈ ಥರ ಟೆಕ್ನಿಕ್ನ ಯೂಸ್ ಮಾಡ್ತಾರೆ. ಈ ಥರ ಟೆಕ್ನಿಕ್ಸ್ನ ಬಿಸ್ನೆಸ್ಸಲ್ಲಿ ಕೂಡ ಅನ್ಕಾಮನ್ ಅಂತ ಹೇಳ್ಬೋದು. ಯಾಕಂದರೆ ಎವ್ರಿ ಬಿಸ್ನೆಸ್ ಸ್ಪೈ ದ ಇನ್ಫಾರ್ಮೇಷನ್ಸ್. ದಿಸ್ ಹ್ಯಾಸ್ ಬೀನ್ ಯೂಸ್ ಟು ಕನ್ಸಿಡರಬಲ್ ಎಕ್ಸ್ಟೆಂಟ್ ಟು ಆಬ್ಟೈನ್ ಸೀಕ್ರೆಟ್ ಇನ್ಫಾರ್ಮೇಷನ್ಸ್. ನೆಕ್ಸ್ಟ್, forecasting. Forecasting means, as I said, forecasting means prediction of the future. Future prediction ಅಂತ ಹೇಳ್ತೀವಿ. ಅವೈಲೇಬಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಮೇಲೆ ಅಥವಾ ಡಾಟಾ ಮೇಲೆ ನಾವು ಫ್ಯೂಚರ್ನ ಯಾವ ಥರ ಪ್ರಿಡಿಕ್ಟ್ ಮಾಡ್ಬೋದು. ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ ಫ್ಯೂಚರ್ ದೇ ಆರ್ ಗೋಯಿಂಗ್ ಟು ಅಫೆಕ್ಟ್ ಟು ದ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಫೆಕ್ಟ್ ಟು ದ ಬಿಸ್ನೆಸ್ ಅನ್ನೋದ್ರ ಬಗ್ಗೆ ಫೋರ್ಕಾಸ್ಟ್ ಮಾಡೋದು ಅಥವಾ ಪ್ರಿಡಿಕ್ಷನ್ ಮಾಡ್ಬೋದು. ನೆಕ್ಸ್ಟ್, ಸ್ಟೆಪ್ಸ್ ಇನ್ ಎನ್ವಿರಾನ್ಮೆಂಟಲ್ ಫೋರ್ಕಾಸ್ಟಿಂಗ್. ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಎನ್ವಿರಾನ್ಮೆಂಟಲ್ ಫೋರ್ಕಾಸ್ಟಿಂಗ್? Forecasting means prediction of future. Again I am saying that a forecasting means prediction of future. ಫ್ಯೂಚರ್ ಬಗ್ಗೆ ಪ್ರಿಡಿಕ್ಷನ್ ಮಾಡಬೇಕಾದ್ರೆ ಎನ್ವಿರಾನ್ಮೆಂಟಲ್ಲಿ ಯಾವ್ಯಾವ ಥರ ಸ್ಟೆಪ್ಸ್ ಇನ್ವಾಲ್ವ್ ಮಾಡ್ಬೋದು. ಫಸ್ಟ್, ಐಡೆಂಟಿಫಿಕೇಷನ್ ಆಫ್ ರಿಲೆವೆಂಟ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್. ರಿಲೆವೆಂಟ್ ಮೀನ್ಸ್ ವಿಚ್ ಆರ್ ರಿಲೇಟೆಡ್ ಎನ್ವಿರಾನ್ಮೆಂಟಲ್ ವೇರಿಯೇಬಲ್ಸ್. ಫಸ್ಟ್, ನಮ್ಮ ಬಿಸ್ನೆಸ್ಗೆ ಅಥವಾ ನಮ್ಮ ಬಿಸ್ನೆಸ್ ಫರ್ಮ್ ಆರ್ಗನೈಸೇಷನ್ಗೆ ಏನೇನು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ರಿಲೇಟೆಡ್ ಆಗುತ್ತೆ ಅದನ್ನೆಲ್ಲ ಫಸ್ಟ್ ಐಡೆಂಟಿಫಿಕೇಷನ್ ಮಾಡಬೇಕು. ನೆಕ್ಸ್ಟ್, ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡೋದಾಗಿರ್ಬೋದು. ಎನ್ವಿರಾನ್ಮೆಂಟಲ್ ವೇರಿಯೇಬಲ್ ಹ್ಯಾವಿಂಗ್ ಬಿನ್ ಡಿಟರ್ಮೈನ್ಡ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಈಸ್ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್, ಲೈಕ್ ಕಲೆಕ್ಷನ್ ಆಫ್ ದ data collection method. Method may include data collection method, collection of the information from the publics ಅಥವಾ ನೋಯಿಂಗ್ ಪೀಪಲ್ಸ್. ವರ್ಬಲ್ ಆಗಿ ಇಲ್ಲಿ ಕೂಡ ವರ್ಬಲ್ ಆ್ಯಂಡ್ ರಿಟರ್ನ್ ಇನ್ಫಾರ್ಮೇಷನ್ಸ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್, ಸೆಲೆಕ್ಷನ್ ಆಫ್ ಫಾರ್ಕಾಸ್ಟಿಂಗ್ ಟೆಕ್ನಿಕ್. Selection of forecasting technique means depends on many factor context
of the forecast, the relevance and availability of historical data, the degree of accuracy are going to be selected. ಅಂತ ಅಂದರೆ ಹಿಸ್ಟೋರಿಕಲ್ ಡಾಟಾ ಅಥವಾ ರಿಲೆವೆನ್ಸ್ ಮೀನ್ಸ್ ರಿಲೇಟೆಡ್ ಆ್ಯಂಡ್ ಅವೈಲಬಲ್ ಫ್ಯಾಕ್ಟರ್ಸ್ ಏನೇನಿದೆ ಅದ್ರ ಬಗ್ಗೆ ನಾವೇನು ಮಾಡಬೇಕು, ಅನಲೈಸ್ ಮಾಡಿ ನೆಕ್ಸ್ಟ್ ಆ ಸ್ಟೆಪ್ನ ಇನ್ವಾಲ್ವ್ ಮಾಡ್ಕೋಬೇಕು. ಯಾವ್ಯಾವ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆಗುತ್ತವೆ, ಸೆಲೆಕ್ಷನ್ ಆಫ್ ಫಾರ್ಕಾಸ್ಟಿಂಗ್ ಟೆಕ್ನಿಕಲಿ. ಮಾನಿಟರಿಂಗ್ ಮೀನ್ಸ್ ಮೇಂಟೈನಿಂಗ್ ಅಂತ ಹೇಳ್ತೀವಿ. ಮೇಂಟೈನ್ ಮಾಡಬೇಕು ಯಾವ ಥರ ನಾವು ಆ ಟೆಕ್ನಿಕ್ಸ್ ಅಥವಾ ಆ ಸ್ಟೆಪ್ನ ಇನ್ವಾಲ್ವ್ ಮಾಡ್ತಾ ಇದ್ದೀವಿ. ಬಿಕಾಸ್ ಎನ್ವಿರಾನ್ಮೆಂಟ್ ಏನಾಗ್ತಾ ಇದೆ, ರೂಟಿಂಗ್ ಚೇಂಜಸ್ ಆಗ್ತಾ ಇರೋದ್ರಿಂದ ಮಾನಿಟರ್ ಈಸ್ ವೆರಿ ಇಂಪಾರ್ಟೆಂಟ್. ಅಕಾರ್ಡಿಂಗ್ ಟು ದ ಚೇಂಜಸ್ ದ ಬಿಸ್ನೆಸ್ ಆಲ್ಸೋ ನೀಡ್ ಟು change. It is necessary to order the changes, so the management need to monitor those factors. These are all the steps involved in environmental forecasting. ನೆಕ್ಸ್ಟ್ ಟೈಪ್ಸ್ ಆಫ್ ಫಾರ್ಕಾಸ್ಟಿಂಗ್. ಯಾವ್ಯಾವ ಥರ ಫಾರ್ಕಾಸ್ಟ್ ಮಾಡ್ಬೋದು. ಎಕನಾಮಿಕ್ ಫಾರ್ಕಾಸ್ಟಿಂಗ್ ಯಾವ ಥರ ಮಾಡ್ತೀವಿ, ಎಕನಾಮಿಕಲಿ ಏನೇನು ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿತ್ತೋ ಅದ್ರ ಬಗ್ಗೆ ಎಲ್ಲ ಫಾರ್ಕಾಸ್ಟ್ ಮಾಡೋದು, ಅಂದರೆ ಪ್ರಿಡಿಕ್ಟ್ ಮಾಡೋದು. ಲೈಕ್ ಎಕನಾಮಿಕ್ ಕಂಡೀಷನ್ಸ್ ಆಗಿರ್ಬೋದು, ಗ್ರೋತ್ ರೇಟ್ ಆಗಿರ್ಬೋದು, GDP, ಇನ್ಕಮ್ ಲೆವೆಲ್ಸ್, ದೀಸ್ ಆರ್ ಫ್ಯಾಕ್ಟರ್ಸ್ ಬಗ್ಗೆ ಏನು ಮಾಡೋದು, ಪ್ರಿಡಿಕ್ಟ್ ಮಾಡೋದು. ಫ್ಯೂಚರಲ್ಲಿ ಏನು ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಬಿಸ್ನೆಸ್ ಮೇಲೆ ಅನ್ನೋದನ್ನು ಪ್ರಿಡಿಕ್ಟ್ ಮಾಡ್ತೀವಲ್ಲ, ಇಟ್ ಈಸ್ ಕಾಲ್ಡ್ ಆಸ್ ಎಕನಾಮಿಕ್ ಫ್ಯಾಕ್ಟರ್ಸ್ ಫಾರ್ಕಾಸ್ಟಿಂಗ್. ನೆಕ್ಸ್ಟ್ ಸೋಷಿಯಲ್ ಫಾರ್ಕಾಸ್ಟಿಂಗ್ ಅಂದರೆ ಏನು, ಗೋಯಿಂಗ್ ಟು ಹೌ ದ ಸೋಷಿಯಲ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ಟು ದ ಬಿಸ್ನೆಸ್ ಅನ್ನೋದನ್ನು ನೋಡ್ತೀವಿ. ಸೋಷಿಯಲ್ ಫ್ಯಾಕ್ಟರ್ ಲೈಕ್ ಚೇಂಜಸ್ ಇನ್ ದ ಪಾಪ್ಯುಲೇಷನ್ಸ್ ಆಗಿರ್ಬೋದು, ನೆಕ್ಸ್ಟ್ ಏಜಸ್ ಆಗಿರ್ಬೋದು, ಫ್ಯಾಮಿಲಿ ಸೈಜ್. ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ಹೌ ದೇ ಆರ್ ಗೋಯಿಂಗ್ ಟು ಅಫೆಕ್ಟ್ ಅವರ್ ಬಿಸ್ನೆಸ್ ಇನ್ ಅ ಫ್ಯೂಚರ್ ಅನ್ನೋದ್ರ ಬಗ್ಗೆ ಪ್ರಿಡಿಕ್ಟ್ ಮಾಡೋದು. ನೆಕ್ಸ್ಟ್ ಪೊಲಿಟಿಕಲ್ ಫಾರ್ಕಾಸ್ಟಿಂಗ್ ಅಂದರೆ ಏನು, ಪ್ರಿಡಿಕ್ಟ್ ಮಾಡೋದು. ಪೊಲಿಟಿಕಲ್ ಇವೆಂಟ್ಸ್ ಏನಿದೆ, ಪೊಲಿಟಿಕಲ್ ಚೇಂಜಸ್ ಏನಾಗ್ತಾ ಹೋಗುತ್ತೆ ಅದ್ರ ಬಗ್ಗೆ ಏನು ಪ್ರಿಡಿಕ್ಟ್ ಮಾಡೋದು ಹೇಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಪೊಲಿಟಿಕಲ್ ಫಾರ್ಕಾಸ್ಟಿಂಗ್ ಅಂತ ಕರಿತೀವಿ. ವಾಟ್ ಆರ್ ದ ಔಟ್ಕಮ್ಸ್ ಮೇ ಟೇಕ್ಸ್ ಪ್ಲೇಸ್ ಇನ್ ದ ಫ್ಯೂಚರ್, ಪೊಲಿಟಿಕಲ್ ಇವೆಂಟ್ಸ್ ಅನ್ನೋದ್ರ ಬಗ್ಗೆ ಪ್ರಿಡಿಕ್ಟ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಅ ಪೊಲಿಟಿಕಲ್ ಫಾರ್ಕಾಸ್ಟಿಂಗ್. ನೆಕ್ಸ್ಟ್ ಟೆಕ್ನಾಲಜಿಕಲ್ ಫಾರ್ಕಾಸ್ಟಿಂಗ್ ಅಂದರೆ ಡೇ ಟು ಡೇ ಏನಾಗ್ತಾ ಇದೆ, ಇನೋವೇಷನ್ಸ್ ಆಗ್ತಾ ಇದ್ದಾವೆ. ಟೆಕ್ನಾಲಜಿಕಲ್ ಫಾರ್ಕಾಸ್ಟ್ ಶುಡ್ ಹೆಲ್ಪ್ ಟು ಅಂಡರ್ಸ್ಟ್ಯಾಂಡ್ ಪಾಸಿಬಲ್ ಫ್ಯೂಚರ್ ಟೆಕ್ನಾಲಜೀಸ್ ಡೆವಲಪ್ಮೆಂಟ್ಸ್ ಆ್ಯಂಡ್ ದೇರ್ ಇಂಪ್ಯಾಕ್ಟ್ಸ್. ಫ್ಯೂಚರಲ್ಲಿ ಏನೇನು ಪಾಸಿಬಲ್ ಟೆಕ್ನಾಲಜಿಕಲ್ ಚೇಂಜಸ್ ಆಗ್ತಾ ಇದ್ದಾವೆ, ಅದ್ರದ್ದು ಇಂಪ್ಯಾಕ್ಟ್ ಯಾವ ಥರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರಿಡಿಕ್ಟ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಟೆಕ್ನಾಲಜಿಕಲ್ ಫಾರ್ಕಾಸ್ಟಿಂಗ್. ನೆಕ್ಸ್ಟ್ techniques of environmental forecasting. What are the techniques we are going to use in environmental forecasting? Econometric techniques, it is also one of the important technique where as I said before, before this concept, economic forecast involves economic factors. Similar econometric technique involves economic factors such as economic conditions, economic policies, economic structures, income level of distributions of income level, GDP, growth rate. According to these factors, we are going to use and analyze that factors by using econometric technique. Then trend extrapolation. Trend means the technology, what is the present technology is there, and according to that technology, what are the predictions we are going to make. Next, scenario development means it is a technique used to forecast the occurrence of complex environment events. ಏನೇನು ಕಾಂಪ್ಲೆಕ್ಸ್ ಎನ್ವಿರಾನ್ಮೆಂಟ್ ಇವೆಂಟ್ಸ್ ಇದೆ ಅದ್ರ ಬಗ್ಗೆ ಏನು ಮಾಡ್ತೀವಿ, ಅನಲೈಸ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಅ ಸೆನಾರಿಯೋ ಡೆವಲಪ್ಮೆಂಟ್. ಪ್ರೆಸೆಂಟ್ ಕಾಂಪ್ಲೆಕ್ಸ್ ಇವೆಂಟ್ಸ್ ಪ್ರೆಸೆಂಟ್ ಮೀನ್ಸ್ ಅಟ್ ಪ್ರೆಸೆಂಟ್. ಸೆನಾರಿಯೋ ಅಂದರೆ ಸನ್ನಿವೇಶ ಅಂತ ಕರಿತೇವೆ. ಸಿಚುವೇಶನ್ ಅವರ ಪ್ರೆಸೆಂಟ್ ಸಿಚುವೇಶನ್ ಏನೇನು ಚೇಂಜಸ್ ಆಗ್ತಾ ಇದೆ ಅದ್ರ ಬಗ್ಗೆ ಅನಲೈಸ್ ಮಾಡೋದಕ್ಕೋಸ್ಕರ ಸೆನಾರಿಯೋ ಡೆವಲಪ್ಮೆಂಟ್ ಟೆಕ್ನಿಕ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ಸ್ ಟು ಡೆವಲಪ್ ಅ ಸೆನಾರಿಯೋಸ್ ಅಂದರೆ ಸನ್ನಿವೇಶನ ಅಭಿವೃದ್ಧಿಗೊಳಿಸೋದಕ್ಕೆ ಏನೇನು ಸ್ಟೆಪ್ಸ್ನ ಯೂಸ್ ಮಾಡ್ತೀವಿ. ಫಸ್ಟ್, ಐಡೆಂಟಿಫೈ ಸ್ಟ್ರಾಟಜಿಕ್ ಎನ್ವಿರಾನ್ಮೆಂಟಲ್ ಇಶ್ಯೂ ಆ್ಯಂಡ್ ದಟ್ ಆರ್ ಲೈಕ್ಲಿ ಟು ಅಫೆಕ್ಟ್ ಇಂಡಸ್ಟ್ರಿ ಆರ್ ಫರ್ಮ್. ಫಸ್ಟ್ ಏನು ಮಾಡಬೇಕು, ಬಿಸ್ನೆಸ್ ಸ್ಟ್ರಾಟಜಿಕ್ ಐಡೆಂಟಿಫೈ ಮಾಡಬೇಕು ಸ್ಟ್ರಾಟಜೀಸ್ನ, ಯಾವ ಇಶ್ಯೂಸ್ ಯಾವ ಎನ್ವಿರಾನ್ಮೆಂಟ್ ಇಶ್ಯೂ ಬಿಸ್ನೆಸ್ಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್, ಸೆಲೆಕ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂ ಆ್ಯಸ್ ಫೋಕಸ್ ಫಾರ್ ಸೆನಾರಿಯೋ ಡೆವಲಪ್ಮೆಂಟ್. ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂನ ಸೆಲೆಕ್ಟ್ ಮಾಡೋದು, ವಿಚ್ ಈಸ್ ಗೋಯಿಂಗ್ ಟು ಹೆಲ್ಪ್ ದ ಬಿಸ್ನೆಸ್ ಇನ್ ಇಟ್ಸ್ ಸೆನಾರಿಯೋ ಡೆವಲಪ್ಮೆಂಟ್. ನೆಕ್ಸ್ಟ್,
ಪ್ರಿಲಿಮಿನರಿ ಡಿಸ್ಕ್ರಿಪ್ಷನ್ಸ್ ಆಫ್ ದೀಸ್ ಇಶ್ಯೂ ಆ್ಯಂಡ್ ಹೌ ದೇ ಇವ್ಯಾಲ್ಡ್. ಪ್ರಿಲಿಮಿನರಿ ಡಿಸ್ಕ್ರಿಪ್ಷನ್ನ ಪ್ರಿಪೇರ್ ಮಾಡೋದು ಅಂದರೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅಥವಾ ಫ್ಯೂಚರಲ್ಲಿ ಪ್ರಿಡಿಕ್ಷನ್ ಮಾಡೋದು, ಆ ಇಶ್ಯೂ ಫ್ಯೂಚರಲ್ಲಿ ಯಾವ ಥರ ಎಫೆಕ್ಟ್ ಆಗುತ್ತೆ ಬಿಸ್ನೆಸ್ಸಿಗೆ, ಐದರ್ ಇಟ್ ಈಸ್ ಇನ್ ಅ ಫೇವರ್ ಆರ್ ಅಡ್ವರ್ಸ್ ಅನ್ನೋದ್ರ ಬಗ್ಗೆ ಡಿಸ್ಕ್ರಿಪ್ಷನ್ನ ಕ್ರಿಯೇಟ್ ಮಾಡಿಬಿಟ್ಟು ಅದ್ರ ಬಗ್ಗೆ ಅದನ್ನು ಇವ್ಯಾಲ್ಯುವೇಟ್ ಮಾಡೋದು. ನೆಕ್ಸ್ಟ್, ಡ್ರಾ ಔಟ್ ದ ಇಂಪ್ಲಿಕೇಶನ್ಸ್ ಆಫ್ ದ ಇಶ್ಯೂ ಫಾರ್ ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್. ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ ಯಾವ ಥರ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋದು. ನೆಕ್ಸ್ಟ್, ಡೆವಲಪ್ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ಸ್ ಆಫ್ ದ ಫ್ಯೂಚರ್ ಇನ್ ದ ಫಾರ್ಮ್ ಆಫ್ ಸೆನಾರಿಯೋ. ಡೀಟೇಲ್ಡ್ ಡಿಸ್ಕ್ರಿಪ್ಷನ್ಸ್ ನಾವೇನು ಮಾಡಿದ್ವಿ, ಫಸ್ಟ್ ಥರ್ಡ್ ಪಾಯಿಂಟಲ್ಲಿ ಪ್ರಿಲಿಮಿನರಿ ಡಿಸ್ಕ್ರಿಪ್ಷನ್ ನೋಡಿಬಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಿ ರಿಸಲ್ಟ್ ಯಾವ ಥರ ಆಗುತ್ತೆ ಅನ್ನೋದನ್ನು ಪ್ರಿಡಿಕ್ಟ್ ಮಾಡಿದ್ವಿ. ಹೌದಾ? ಫಿಫ್ತ್ ಪಾಯಿಂಟಲ್ಲಿ ಏನು, ಡೆವಲಪ್ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ಸ್, ರಿಸಲ್ಟ್ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಯಾವ ಥರ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ತೀವಲ್ಲ, ಅದನ್ನು ಫುಲ್ ಡೀಟೇಲ್ಡಾಗಿ ಡಿಸ್ಕ್ರಿಪ್ಷನ್ಸ್ ಬರೆದು ಡಿಸ್ಕ್ರಿಪ್ಷನ್ ಪ್ರಿಪೇರ್ ಮಾಡಿ ಅದು ಫ್ಯೂಚರಲ್ಲಿ ಯಾವ ಥರ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋದು. ಆಫ್ ದ ಫ್ಯೂಚರ್ ಇನ್ ದ ಫಾರ್ಮ್ ಆಫ್ ಸೆನಾರಿಯೋಸ್, ಬೇರೆ ಬೇರೆ ಸೆನಾರಿಯೋಸ್ ಸಿಚುವೇಷನ್ಸ್ನಲ್ಲಿ ಅದು ಬೇರೆ ಬೇರೆ ಸಿಚುವೇಷನ್ಸ್ಗೆ ಯಾವ ಥರ ಅದು ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕ್ರಿಪ್ಷನ್ಸ್ ಪ್ರಿಪೇರ್ ಮಾಡೋದು. These are the steps involved in develop a scenarios. First, identify, then select, then prepare preliminary descriptions, then draw out their its implications, how it is going to affect in the performance of the organization. Next, develop the detailed descriptions which is going to affect in the future, how it is going to affect in the future scenarios. These are all the steps. ಫಸ್ಟ್, ಮೆಥಡ್ಸ್ ಆಫ್ ಸೆನಾರಿಯೋ ಬಿಲ್ಡಿಂಗ್. ಸೆನಾರಿಯೋ ಬಿಲ್ಡಿಂಗ್ ಅಂದರೆ ಸನ್ನಿವೇಶದ ಕಟ್ಟಡ ಅಂತ ಹೇಳ್ಬೋದು ಕನ್ನಡದಲ್ಲಿ. ಮೆಥಡ್ಸ್ ಆಫ್ ಸೆನಾರಿಯೋ ಬಿಲ್ಡಿಂಗ್, ಇದರಲ್ಲಿ ಫಸ್ಟ್ ಮೆಥಡ್ ಬಂದುಬಿಟ್ಟು ಪ್ರಿಮೈಸಿಂಗ್ ಮೆಥಡ್. ಪ್ರಿಮೈಸಿಂಗ್ ಮೆಥಡಲ್ಲಿ ಏನು ಮಾಡ್ತೀವಿ, ಐಡಿಯಾಸ್ನ ಫ್ರೇಮ್ ಮಾಡ್ತೀವಿ. ವಾಟ್ ಆರ್ ದ ಐಡಿಯಾಸ್ ಆರ್ ದೇರ್ ಅಕಾರ್ಡಿಂಗ್ ಟು ದ ಪ್ರಿಡಿಕ್ಷನ್ಸ್, ಅದನ್ನು ಏನು ಮಾಡ್ತೀವಿ, ಒಂದು ಕಡೆ ಫ್ರೇಮ್ ಮಾಡ್ತೀವಿ. ನೆಕ್ಸ್ಟ್, ಸಿಸ್ಟಮ್ ಡಯಾಗ್ರಾಮ್ ಮೆಥಡ್. ಸಿಸ್ಟಮ್ ಡಯಾಗ್ರಾಮ್ ಮೆಥಡಲ್ಲಿ ಪಾಲಿಸೀಸ್ನ ಆಗಿರ್ಬೋದು, ಸ್ಟ್ರಾಟಜೀಸ್ನ ಕ್ರಿಯೇಟ್ ಮಾಡೋದು, ಈ ಥರ ಎಕ್ಸ್ಪ್ಲೋರ್ ಮಾಡ್ತೀವಿ. ಪಾಲಿಸೀಸ್ ಬೇರೆ ಬೇರೆ ಸ್ಟ್ರಾಟಜೀಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ನೆಕ್ಸ್ಟ್, ಕ್ರಿಟಿಕಲ್ ಸೈಟ್ ಮೆಥಡಲ್ಲಿ ಏನು ಮಾಡ್ತೀವಿ, ಶೆಡ್ಯೂಲ್ ಆಫ್ ಸೆಟ್ ಆಫ್ ಪ್ರಾಜೆಕ್ಟ್ ಆ್ಯಕ್ಟಿವಿಟೀಸ್ನ ಒಂದು ಕಡೆ ಶೆಡ್ಯೂಲ್ ಮಾಡಿಬಿಟ್ಟು ಡಿಪೆಂಡೆಂಟ್ ಆ್ಯಕ್ಟಿವಿಟೀಸ್ ಯಾವಿದೆ ಅದನ್ನು ಐಡೆಂಟಿಫೈ ಮಾಡಿ, ನೆಕ್ಸ್ಟ್ ವಾಟ್ ಟೈಮ್ ಈಸ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದೋಸ್ ಆಬ್ಜೆಕ್ಟಿವ್ಸ್ ಅಥವಾ ಕಂಪ್ಲೀಟ್ ದೋಸ್ ಆ್ಯಕ್ಟಿವಿಟಿ ಅನ್ನೋದ್ರ ಬಗ್ಗೆ ಮೆಜರ್ ಮಾಡ್ತೀವಿ ಕ್ರಿಟಿಕಲ್ ಸೈಟ್ ಮೆಥಡಲ್ಲಿ. ನೆಕ್ಸ್ಟ್, ದ ನ್ಯೂಸ್ ಪೇಪರ್ ಹೆಡ್ಲೈನ್ ಮೆಥಡ್. ಇನ್ ದಿಸ್ ಮೆಥಡ್ ಸೆನಾರಿಯೋ ರೈಟರ್ ಏನು ಮಾಡ್ತಾನೆ, ಮ್ಯಾಪ್ ಔಟ್ ಮಾಡ್ತಾನೆ ಪಾಸಿಬಲ್ ಡೆವಲಪ್ಮೆಂಟ್ ಯಾವ್ಯಾವ ಆಗುತ್ತೆ, ಯಾವ್ಯಾವ ಸೆನಾರಿಯೋಸಿಂದ ಪಾಸಿಬಲ್ ಡೆವಲಪ್ಮೆಂಟ್ ಆಗುತ್ತೆ ಬಿಸ್ನೆಸ್ಸಲ್ಲಿ ಅನ್ನೋದನ್ನು ಮ್ಯಾಪ್ ಔಟ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ಟ್ರಾಟಜೀಸ್ನ ಕ್ರಿಯೇಟ್ ಮಾಡ್ತಾನೆ. ನೆಕ್ಸ್ಟ್, ಲಾಜಿಕಲ್ ಪಾಸಿಬಲ್ ಮೆಥಡಲ್ಲಿ ಏನಾಗುತ್ತೆ, ಬೇರೆ ಬೇರೆ ಆಲ್ಟರ್ನೇಟಿವ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಬಿಕಾಸ್ ದ ಎನ್ವಿರಾನ್ಮೆಂಟ್ ಈಸ್ ಇನ್ ಅನ್ಸರ್ಟನಿಟೀಸ್. ಹೌದಾ? ಒಂದೇ ಸೆನಾರಿಯೋ ಮೇಲೆ ಡಿಪೆಂಡ್ ಆಗೋಕ್ಕೂ ಆಗೋದಿಲ್ಲ, ಅಥವಾ ಒಂದೇ ಸೆನಾರಿಯೋಸ್ ಎಲ್ಲ ಟೈಮ್ನಲ್ಲೂ ಅಪ್ಲೈ ಆಗುತ್ತೆ ಅನ್ನೋದು ಇಲ್ಲ. ಸೊ in this method which generates alternative scenarios, based on those alternatives ಏನಾಗುತ್ತೆ, the businessmen going to ಸಪ್ಲಿಮೆಂಟ್ ಟು ಅದರ್ ಮೆಥಡ್ಸ್, ಬೇರೆ ಮೆಥಡ್ಸ್ ಮೇಲೆ ಕೂಡ ಆ ಸೆನಾರಿಯೋಸ್ನ ಅಪ್ಲೈ ಮಾಡೋದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್, ಜಡ್ಜ್ಮೆಂಟ್ ಮಾಡೆಲ್ ಅಂದರೆ ಹಿಯರ್ ಕಲೆಕ್ಟಿಂಗ್ ದ ಒಪಿನಿಯನ್ಸ್ ಆಫ್ ದ ಪೀಪಲ್ ಒಪಿನಿಯನ್ಸ್ನ ಕಲೆಕ್ಟ್ ಮಾಡೋದು. ಫ್ಯೂಚರಲ್ಲಿ ಅಥವಾ ಆ ಎನ್ವಿರಾನ್ಮೆಂಟ್ ಬಗ್ಗೆ ಪೀಪಲ್ಸ್ಗೆ ಇರ್ತಕ್ಕಂಥ ಒಪಿನಿಯನ್ ಏನಿದೆ, ರಿಲೆವೆಂಟ್ ಫ್ಯಾಕ್ಟರ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಒಪಿನಿಯನ್ಸ್ನ ಕಲೆಕ್ಟ್ ಮಾಡೋದು. ನೆಕ್ಸ್ಟ್, ಬ್ರೈನ್ ಸ್ಟಾಮಿಂಗ್ ಅಂದರೆ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಎಫೆಕ್ಟಿವ್ ಟೆಕ್ನಿಕ್ ಅಂತ ಹೇಳ್ಬೋದು. ಟೆಕ್ನಿಕ್ ಆರ್ ಅ ಮೆಥಡ್. ಬ್ರೈನ್ ಸ್ಟಾಮಿಂಗ್ ಈಸ್ ಕ್ರಿಯೇಟಿವ್ ಮೆಥಡ್ ಆಫ್ ಜನರೇಟಿಂಗ್ ಐಡಿಯಾಸ್ ಆ್ಯಂಡ್ ಫಾರ್ಕಾಸ್ಟಿಂಗ್. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಗ್ರೂಪ್ ಆಫ್ ನಾಲೆಜಬಲ್ ಪೀಪಲ್ಸ್ ಏನು ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಎನ್ಕರೇಜ್ಡ್ ಆ್ಯಂಡ್ ಜನರೇಟ್ ಐಡಿಯಾಸ್ ಆ್ಯಂಡ್ ಡಿಸ್ಕಸ್ ದೆಮ್ ಆ್ಯಂಡ್ ಮೇಕ್ ಅ ಫಾರ್ಕಾಸ್ಟ್ ಆನ್ ದ ಬೇಸಿಸ್ ಆಫ್ ದ್ಯಾಟ್. ನಾಲೆಜಬಲ್ ಪೀಪಲ್ಸ್ ಏನು ಮಾಡ್ತಾರೆ, ಐಡಿಯಾಸ್ನ ಜನ್ರೇಟ್ ಮಾಡ್ತಾರೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಫ್ಯೂಚರ್ ಎನ್ವಿರಾನ್ಮೆಂಟ್ ಅಥವಾ ಫ್ಯೂಚರ್ ಸೆನಾರಿಯೋಸ್ ಬಗ್ಗೆ ಐಡಿಯಾಸ್ ಜನ್ರೇಟ್ ಮಾಡಿ ಡಿಸ್ಕಸ್ ಮಾಡಿ ಹೌ ದೇ ಆರ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಅನ್ನೋದ್ರ ಬಗ್ಗೆ ಪ್ರಿಡಿಕ್ಟ್ ಮಾಡ್ತಾರೆ. ನೆಕ್ಸ್ಟ್, ಡೆಲ್ಫಿ ಮೆಥಡ್. ದಿಸ್ ಮೆಥಡ್ ಈಸ್ ಯೂಸಸ್ ದ ಪ್ಯಾನಲ್ ಆಫ್ ಎಕ್ಸ್ಪರ್ಟ್. ಇಲ್ಲಿ ಏನು ಮಾಡ್ತಾರೆ, ಪ್ಯಾನಲ್ ಆಫ್ ಎಕ್ಸ್ಪರ್ಟ್ಸ್ ಅಂದರೆ ಎಕ್ಸ್ಪರ್ಟ್ಸ್ ಕಡೆಯಿಂದ ಯೂಸ್ ಮಾಡೋದು. ಎಕ್ಸ್ಪರ್ಟ್ಸ್ ಇಂದ ಕ್ವಶನ್ ಅರೈಸ್ ಅಥವಾ ಇಂಟರ್ವ್ಯೂಸ್ನ ಸ್ಟಾರ್ಟ್ ಮಾಡೋದು. ಅಲ್ಲಿ ಎಕ್ಸ್ಪರ್ಟ್ಸ್ ಒಪಿನಿಯನ್ಸ್ನ ಕಲೆಕ್ಟ್ ಮಾಡ್ತಾರೆ ಅಬೌಟ್ ದ ಸೆನಾರಿಯೋ.
ಆ ಸೆನಾರಿಯೋಸ್ ಬಗ್ಗೆ ಡಿಫ್ರೆಂಟ್ ಎಕ್ಸ್ಪರ್ಟ್ಸ್ ಬಗ್ಗೆ ಡಿಫ್ರೆಂಟ್ ಒಪಿನಿಯನ್ಸ್ನ ಕಲೆಕ್ಟ್ ಮಾಡ್ತಾರೆ. ಹಾಗೆ ಅದನ್ನು ಒಂದು ಕಡೆ ಡಾಕ್ಯುಮೆಂಟ್ ಮಾಡಿಬಿಟ್ಟು ಕನ್ಸಾಲಿಡೇಟ್ ಮಾಡಿ ಸರ್ಕ್ಯುಲೇಟ್ ಮಾಡ್ತಾರೆ ಪ್ಯಾನಲ್ ಮೆಂಬರ್ಸ್ಗೆ. ಈ ಥರ ಡಿಸ್ಕಷನ್ ಆಗಿದೆ ಎಕ್ಸ್ಪರ್ಟ್ಸ್ ಕಡೆಯಿಂದ ಆ ಸೆನಾರಿಯೋ ಬಗ್ಗೆ. ಇದರಿಂದ ನಾವು ಏನೇನು ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡ್ಬೋದು, ಇನ್ಫಾರ್ಮೇಷನ್ ಅಥವಾ ಈ ಡಿಸ್ಕಷನಿಂದ ಏನೇನು ಹೆಲ್ಪ್ ಆಗುತ್ತೆ ಟು ದ ಬಿಸ್ನೆಸ್ ಅನ್ನೋದ್ರ ಬಗ್ಗೆ ನೋಡೋದು. ಇಲ್ಲಿ ಅಂಟಿಲ್ ಕನ್ಸಿಸ್ನೆಸ್ ಮೀನ್ಸ್ ಎಲ್ಲರೂ ಒಪ್ಪಂದ ಅಂದರೆ ಒಮ್ಮತ ಆಗೋವರೆಗೂ ಈ ಪ್ರೊಸೆಸ್ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಎಕ್ಸ್ಪರ್ಟ್ಸ್ ಏನೇನು ಹೇಳಿರ್ತಾರೆ, ಅವ್ರ ಒಪಿನಿಯನ್ ಏನಿದೆ ಅದೆಲ್ಲದು ಒಪಿನಿಯನ್ಸ್ ಆಗಿರ್ಬೋದು, ಫೀಡ್ಬ್ಯಾಕ್ ಆಗಿರ್ಬೋದು, ಎಲ್ಲರಿಗೂ ಒಬೆ ಆಗಿರಬೇಕು. ಸೊ ಅಲ್ಲಿವರೆಗೆ ಏನು ಮಾಡ್ತಾರೆ, ಡೆಲ್ಫಿ ಮೆಥಡ್ನ ಯೂಸ್ ಮಾಡ್ತಾರೆ. ದೀಸ್ ಆರ್ ಆಲ್ ದ ಮೆಥಡ್ಸ್ ಆಫ್ ಸೆನಾರಿಯೋ ಬಿಲ್ಡಿಂಗ್. Next, benefits of environment analysis. Benefits of environment analysis. Here, environment analysis ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ. ಫಸ್ಟ್, ಮೇಕ್ಸ್ ಒನ್ ಅವೇರ್ ಆಫ್ ಎನ್ವಿರಾನ್ಮೆಂಟ್, ಆರ್ಗನೈಸೇಷನ್ ಲಿಂಕೇಜ್. ಹೌದಾ, ಎಲ್ಲರಿಗೂ ಏನು ಗೊತ್ತಾಗುತ್ತೆ, ಎನ್ವಿರಾನ್ಮೆಂಟ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಆರ್ಗನೈಸೇಷನ್ಗೂ ಹಾಗೂ ಎನ್ವಿರಾನ್ಮೆಂಟ್ ಬಗ್ಗೆ ಇರೋ ಲಿಂಕೇಜ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್, ಹೆಲ್ಪ್ಸ್ ಐಡೆಂಟಿಫೈ ಫ್ಯೂಚರ್ ಥ್ರೆಟ್ಸ್ ಆ್ಯಂಡ್ ಅಪಾರ್ಚುನಿಟೀಸ್. ಹೌದಾ, ಎನ್ವಿರಾನ್ಮೆಂಟ್ ಅನಲೈಸಿಸಿಂದ ಫ್ಯೂಚರ್ ಥ್ರೆಟ್ಸ್ ಏನಾಗ್ಬೋದು ಅಥವಾ ಅಪಾರ್ಚುನಿಟೀಸ್ ಏನೇನಿದೆ ಬಿಸ್ನೆಸ್ಗೆ ಅನ್ನೋದ್ರ ಬಗ್ಗೆ ನಾವು ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್, ಪ್ರೊವೈಡ್ ಪಿಕ್ಚರ್ಸ್ ಆಫ್ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲುಯೆನ್ಸ್ ದ ಬಿಸ್ನೆಸ್. ನೆಕ್ಸ್ಟ್, ಪಿಕ್ಚರ್ಸ್ ಆಫ್ ಫ್ಯಾಕ್ಟರ್ಸ್ನ ನಾವೇನು ಮಾಡ್ಬೋದು, ಪ್ರೊವೈಡ್ ಮಾಡ್ಬೋದು. ಎನ್ವಿರಾನ್ಮೆಂಟ್ ಅನಲೈಸಿಸಿಂದ ಫ್ಯೂಚರಲ್ಲಿ ಈ ಫ್ಯಾಕ್ಟರ್ ಅಥವಾ ಈ ಪಿಕ್ಚರಿಂದ ನಮ್ಮ ಬಿಸ್ನೆಸ್ಗೆ ಹೆಲ್ಪ್ ಆಗ್ಬೋದು. ಲೈಕ್ ಎಕನಾಮಿಕ್ ಫ್ಯಾಕ್ಟರ್ಸ್ ಈ ಥರ ಇಂಪ್ರೂವ್ ಆಗ್ಬೋದು ಫ್ಯೂಚರಲ್ಲಿ ಅನ್ನೋದ್ರ ಬಗ್ಗೆ ನಾವು ಪ್ರಿಡಿಕ್ಟ್ ಮಾಡಿದಾಗ ಅದ್ರ ಬಗ್ಗೆ ನಾವು ಕ್ಲಿಯರ್ ಫ್ರೇಮ್ ವರ್ಕ್ ಕೊಡೋಕ್ಕೆ ಚಾನ್ಸಸ್ ಇರುತ್ತೆ. ಬಿಸ್ನೆಸ್ ಇನ್ ಫ್ಯೂಚರ್ ಮೇ ಗೆಟ್ ರೀಚ್ ಇಟ್ಸ್ ಗೋಲ್ ಇನ್ ಹೈಯರ್ ಲೆವೆಲ್ ಅನ್ನೋದ್ರ ಬಗ್ಗೆ ನಾವೇನು ಮಾಡ್ಬೋದು, ಪ್ರಿಡಿಕ್ಟ್ ಮಾಡ್ಬೋದು. ಫೋರ್ತ್ ಪಾಯಿಂಟ್, ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಇಂಡಸ್ಟ್ರಿ ಎನ್ವಿರಾನ್ಮೆಂಟ್. ಇಂಡಸ್ಟ್ರಿ ಎನ್ವಿರಾನ್ಮೆಂಟಲ್ಲಿ ಏನೇನು ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದು, ಫ್ಯೂಚರಲ್ಲಿ ಏನೇನು ಚೇಂಜಸ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಾವೇನು ಮಾಡ್ಬೋದು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಫಿಫ್ತ್ ಪಾಯಿಂಟ್, ಟೆಕ್ನಾಲಜಿಕಲ್ ಫಾರ್ಕಾಸ್ಟಿಂಗ್ ವಿಲ್ ಇಂಡಿಕೇಟ್ ಸಮ್ ಆಫ್ ದ ಫ್ಯೂಚರ್ ಅಪಾರ್ಚುನಿಟೀಸ್ ಆ್ಯಂಡ್ ಚಾಲೆಂಜಸ್. ಪ್ರೆಸೆಂಟ್ ಟೆಕ್ನಾಲಜೀಸ್ ಏನಿದೆ, ಅಪ್ಕಮಿಂಗ್ ಅಥವಾ ಫ್ಯೂಚರಲ್ಲಿ ಏನೇನು ಚೇಂಜಸ್ ಆಗ್ಬೋದು ಇನ್ ಟೆಕ್ನಾಲಜೀಸ್ ಅನ್ನೋದ್ರ ಬಗ್ಗೆ ಪ್ರಿಡಿಕ್ಟ್ ಮಾಡಿದಾಗ ಅಪಾರ್ಚುನಿಟೀಸ್ ಏನೇನಿದೆ ನಮ್ಮ ಬಿಸ್ನೆಸ್ಸಿಗೆ ಅಥವಾ ನಮ್ಮ ಬಿಸ್ನೆಸ್ ಏನೇನು ಚಾಲೆಂಜಸ್ನ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಎನ್ವಿರಾನ್ಮೆಂಟ್ ಅನಲೈಸಿಸ್ ಮಾಡೋದ್ರಿಂದ ಗೊತ್ತಾಗುತ್ತೆ. ನೆಕ್ಸ್ಟ್, ಎನ್ವಿರಾನ್ಮೆಂಟ್ ಅನಲೈಸಿಸ್ ಇಸ್ ಪ್ರೀ ರಿಕ್ವೆಸಿಟ್ ಫಾರ್ ಫಾರ್ಮುಲೇಷನ್ ಆಫ್ ಸ್ಟ್ರಾಟಜೀಸ್. ಎನ್ವಿರಾನ್ಮೆಂಟ್ ಅನಲೈಸಿಸ್ ಮಾಡೋದ್ರಿಂದ ನಮಗೆ ಮುಂಚಿತವಾಗಿ ಸ್ಟ್ರಾಟಜಿಕ್ಸ್ನ ಪ್ರಿಪೇರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾವ್ಯಾವ ಥರ ಸ್ಟ್ರಾಟಜೀಸ್ನ ಇನ್ ಫ್ಯೂಚರಲ್ಲಿ ಅಪ್ಲೈ ಮಾಡೋದಕ್ಕೆ ಚಾನ್ಸಸ್ ಇದೆ, ಫ್ಯೂಚರಲ್ಲಿ ಈ ಸ್ಟ್ರಾಟಜೀಸ್ನ ಅಪ್ಲೈ ಮಾಡ್ಬೋದು ಅನ್ನೋದನ್ನ ನಾವು ಪ್ರಿಡಿಕ್ಟ್ ಮಾಡ್ಬೋದು. ದೀಸ್ ಆರ್ ಆಲ್ ದ ಬೆನಿಫಿಟ್ಸ್. ಆ್ಯಂಡ್ ಎನ್ವಿರಾನ್ಮೆಂಟಲ್ ಸೆವೆಂತ್ ಪಾಯಿಂಟ್ ಈಸ್ ಸೆವೆಂತ್ ಬೆನಿಫಿಟ್ ಈಸ್ ಎನ್ವಿರಾನ್ಮೆಂಟ್ ಅನಾಲಿಸಿಸ್ ಹೆಲ್ಪ್ಸ್ ಇನ್ ಐಡೆಂಟಿಫಿಕೇಷನ್ ಆಫ್ ರಿಸ್ಕ್. ಎನ್ವಿರಾನ್ಮೆಂಟ್ ಅನಲೈಸಿಸ್ ಮಾಡೋದ್ರಿಂದ ಏನೇನು ರಿಸ್ಕ್ ಆಗ್ಬೋದು, ಹ್ಯಾಸ್ ಹೌ ವಿ ಗೆಟ್ ದ ನೋ ಅಬೌಟ್ ಇನ್ಫಾರ್ಮೇಷನ್ ಅಬೌಟ್ ಅಪಾರ್ಚುನಿಟೀಸ್ ಆ್ಯಸ್ ವೆಲ್ ವಿ ಆರ್ ಗೋಯಿಂಗ್ ಟು ನೋ ದ ರಿಸ್ಕ್. ಫ್ಯೂಚರ್ ರಿಸ್ಕ್ ಏನೇನು ರಿಸ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ನಾವು ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್, ಎನ್ವಿರಾನ್ಮೆಂಟಲ್ ಮಾನಿಟರಿಂಗ್ ಹೆಲ್ಪ್ಸ್ ಸೂಟಬಲ್ ಮಾಡಿಫಿಕೇಷನ್ಸ್ ಆಫ್ ದ ಸ್ಟ್ರಾಟಜೀಸ್ ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್. ಯಾವಾಗ ನಮಗೆ ಮಾಡಿಫಿಕೇಷನ್ಸ್ ಬೇಕು, ಎನ್ವಿರಾನ್ಮೆಂಟಲ್ ನಾವು ಮಾನಿಟರ್ ಮಾಡ್ತಾ ಇದ್ದರೆ ಅಂದರೆ ರೂಟೀನಾಗಿ ನಾವು ಎನ್ವಿರಾನ್ಮೆಂಟ್ ಅನಲೈಸಿಸ್ನ ಮ್ಯಾನೇಜ್ ಮಾಡ್ತಾ ಇದ್ದಾಗ ನಮಗೇನು ಗೊತ್ತಾಗುತ್ತೆ, ನಮ್ಮ ಸ್ಟ್ರಾಟಜೀಸ್ನಲ್ಲಿ ಏನೇನು ಮಾಡಿಫಿಕೇಷನ್ಸ್ ಬೇಕು, ನಾವು ಇನ್ನೂ ಏನೇನು ಚೇಂಜಸ್ ಬೇಕು. ಬಿಕಾಸ್ ನಾವು ಪ್ರಿಡಿಕ್ಟ್ ಮಾಡಿಬಿಟ್ಟು ಸ್ಟ್ರಾಟಜೀಸ್ನ ಕ್ರಿಯೇಟ್ ಮಾಡಿರ್ತೀವಲ್ಲ, ನಾವು ಎನ್ವಿರಾನ್ಮೆಂಟ್ ಮಾನಿಟರ್ ಮಾಡಿದಾಗೆ ನಮಗೆ ಆ ಸಿಚುವೇಶನ್ಸ್ ಬಗ್ಗೆ ಗೊತ್ತಾಗುತ್ತೆ. ಪ್ರೆಸೆಂಟ್ ಸಿಚುವೇಶನ್ಗೆ ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ಸ್ಟ್ರಾಟಜಿ ಯೂಸ್ ಆಗುತ್ತಾ ಇಲ್ವೋ ಅಥವಾ ಎನಿ ಮಾಡಿಫಿಕೇಷನ್ ಈಸ್ ರಿಕ್ವೈರ್ಡ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಎನ್ವಿರಾನ್ಮೆಂಟ್ ಅನಾಲಿಸಿಸ್ ಕೀಪ್ಸ್ ದ ಮ್ಯಾನೇಜರ್ಸ್ ಇನ್ಫಾರ್ಮ್ಡ್, ಅಲರ್ಟ್ ಆ್ಯಂಡ್ ಆಫನ್ ಡೈನಾಮಿಕ್. ಹೌದಾ, ಎನ್ವಿರಾನ್ಮೆಂಟ್ ಅನಲೈಸಿಸಿಂದ ಮ್ಯಾನೇಜರ್ಸ್ಗೆ ಏನು ಗೊತ್ತಾಗುತ್ತೆ, ಯಾವಾಗಲೂ ಇನ್ಫಾರ್ಮ್ಡ್ ಆಗಿರಬೇಕು, ಅಲರ್ಟ್ ಆಗಿರಬೇಕು, ಆಫನ್ ಡೈನಾಮಿಕ್ ಆಗಿರಬೇಕು. ಅಂದರೆ ಯಾವುದೇ ಸಿಚುವೇಶನ್ ಬಂದರೂ ವಿ ಕ್ಯಾನ್ ಹ್ಯಾಂಡಲ್ ಅನ್ನೋದು ಪ್ರಕಾರ ಮ್ಯಾನೇಜರ್ಸ್ ಇರಬೇಕು. ಹಾಗೆ ಅದೇ ಥರ ಸ್ಟ್ರಾಟಜೀಸ್ನ ಕ್ರಿಯೇಟ್ ಮಾಡಿರಬೇಕು. ಸೊ ದ ಎನ್ವಿರಾನ್ಮೆಂಟಲ್ ಅನಲೈಸಿಸ್ ಎ ಕಂಟಿನ್ಯೂಸ್ ಪ್ರೊಸೆಸ್ ಅಂತ ಹೇಳ್ಬೋದು. ದೀಸ್ ಆರ್ ಆಲ್ ದ ಬೆನಿಫಿಟ್ಸ್ ಆಫ್ ಓಕೆ, ಲಿಮಿಟೇಷನ್ಸ್ ಆಫ್ ಎನ್ವಿರಾನ್ಮೆಂಟಲ್ ಫಾರ್ಕಾಸ್ಟಿಂಗ್. ಎನ್ವಿರಾನ್ಮೆಂಟ್ ಫಾರ್ಕಾಸ್ಟ್ ಮಾಡೋದ್ರಿಂದ ಏನೇನು ಲಿಮಿಟೇಷನ್ಸ್ ಆಗ್ಬೋದು. ಫಸ್ಟ್, some of the environmental forecasting limitations arises from the forecasting techniques used. What are the techniques? As I said in before class, economic, technological, social and other techniques. They may sometimes lead to arise of the limitations. Then further errors may occur in limitations. What are the errors? First, selection of variable including in the predictive model.
ಯಾವ ಥರ ಸೆಲೆಕ್ಟ್ ಮಾಡ್ಬೋದು ವೇರಿಯೇಬಲ್ಸ್ನ ಅನ್ನೋದು ಒಂದು ಲಿಮಿಟೇಷನ್ಸ್. ಬಿಕಾಸ್ ಪ್ರಿಡಿಕ್ಷನ್ ಮಾಡಬೇಕಾದ್ರೆ ವೇರಿಯಸ್ ಸೆಲೆಕ್ಷನ್ ಆಫ್ ವೇರಿಯೇಬಲ್ಸ್ ಇರುತ್ತಲ್ಲ, ಡಿಫ್ರೆಂಟ್ ವೇರಿಯೇಬಲ್ಸ್ ಅಥವಾ ಆಲ್ಟರ್ನೇಟಿವ್ ವೇರಿಯೇಬಲ್ಸಲ್ಲಿ ಪ್ರಿಡಿಕ್ಟ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡೋದು ಇಟ್ ಈಸ್ ಅ ಡಿಫ್ರೆಂಟ್ ಆ್ಯಂಡ್ ಡಿಫಿಕಲ್ಟ್ ಟಾಸ್ಕ್. ಸೆಲೆಕ್ಷನ್ ಆಫ್ ಫಂಕ್ಷನಲ್ ಫಾರ್ಮ್ ಆಫ್ ಲಿಂಕಿಂಗ್ ದಿಸ್ ಪ್ರಿಡಿಕ್ಟರ್ಸ್ ವೇರಿಯೇಬಲ್ ಟು ದ ವೇರಿಯೇಬಲ್ ಬೀಯಿಂಗ್ ಪ್ರಿಡಿಕ್ಟೆಡ್. ಅಂದರೆ ಫಂಕ್ಷನಲ್ ಫಾರ್ಮ್ ಆಫ್ ಲಿಂಕ್ನ ಕ್ರಿಯೇಟ್ ಮಾಡೋದು ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. To predictor variable to the variable being predicted, it is also a difficult task. Next, the estimation of correct values for the predictor variable. Estimation means assumptions. ಅಂದಾಜು ಅಂತ ಕರಿತೀವಲ್ಲ, ಅಂದಾಜು ಮಾಡೋದು ಪ್ರಿಡಿಕ್ಟರ್ ವ್ಯಾಲ್ಯೂ ಪ್ರಕಾರನೇ ಅಥವಾ ಪ್ರಿಡಿಕ್ಟರ್ ವೇರಿಯೇಬಲ್ ಪ್ರಕಾರನೇ ಅಂದಾಜು ಮಾಡೋದು, ಕರೆಕ್ಟ್ ವ್ಯಾಲ್ಯೂಸ್ನ ಅಂದಾಜು ಮಾಡೋದು ಇಟ್ಸ್ ಅ ಲಿಮಿಟೇಷನ್. ಸೆವರಲ್ ಟೆಕ್ನಿಕ್ ಯೂಸ್ ಒಪಿನಿಯನ್ಸ್ ಆಫ್ ಅ ಪೀಪಲ್ಸ್ ಆ್ಯಂಡ್ ದೆಮ್ ಎಫೆಕ್ಟ್ ಟು ದ affected by the subjectivity. Other different people opinions are different, so they may be affect to the environment. These are all the three limitations of environmental forecasting. Then dynamics, changing dimensions of business environment. In before class I said the dimensions of business environment, so ಅದೇ ಕೂಡ ಇಲ್ಲಿ ಅಪ್ಲೈ ಆಗುತ್ತೆ. ಅಲ್ಲಿ ಕೂಡ ಸೇಮ್ ಪಾಯಿಂಟ್ಸ್, ಇಲ್ಲಿ ಕೂಡ ಸೇಮ್ ಪಾಯಿಂಟ್ಸ್. ಡೈಮೆನ್ಷನ್ಸ್ ಅಂದರೆ ಏನು, ಡೈನಮಿಕ್ಸ್ ಅಥವಾ ಚೇಂಜಿಂಗ್ಸ್ ಅಂತ ಕರಿತೀವಲ್ಲ, ಏನೇನು ಚೇಂಜಸ್ ಆಗ್ಬೋದು ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಅಂದರೆ ಪೆಸ್ಟಲ್ ಅಂತ ಕರಿತೀವಿ. ಪೊಲಿಟಿಕಲ್, ಎಕನಾಮಿಕಲ್, ಸೋಷಿಯಲ್, ಲೀಗಲ್, ಎಕನಾಮಿಕಲ್, ದೆನ್ ಎನ್ವಿರಾನ್ಮೆಂಟಲ್, ಲೀಗಲ್ ಚೇಂಜಸ್ ಏನೇನಾಗುತ್ತಲ್ಲ ದೇ ಆರ್ ಕಾಲ್ಡ್ dimensions of changing dimensions. These are all uncontrollable factors, they can change according to the situations ಅಂತ ಹೇಳ್ಬೋದು. Political factors depends upon the political environment, like political parties may not be implies the same policies to every business. According to the political party changes, the political party may imply some rules. The next, economic environment fact. Economic environment, as I said, economic conditions, economic factors are involved, like economic conditions, income level, GDP growth rate, inflations. This may be changed according to the economic environment, that may affect to a business environment. Then social environment. So in social factors, human relationship, it involves human relationships like family, size of the family, age, religion, caste, etc. According to the changes, the environment, it affect the business environment. Technological environment means ಟೆಕ್ನಾಲಜಿ ಚೇಂಜಸ್ ಆಗ್ತಾನೆ ಇದೆ, ಟ್ರೆಂಡ್ಸ್ ಚೇಂಜಸ್ ಆಗ್ತಾ ಇದೆ ಪ್ರೆಸೆಂಟಲ್ಲಿ, ಅದರ ತಕ್ಕನೆ ಕೂಡ ಬಿಸ್ನೆಸ್ ಕೂಡ ಚೇಂಜಸ್ ಆಗಬೇಕು. ಸೊ ದ ಬಿಸ್ನೆಸ್ಗೆ ಯಾವ ಥರ ಟೆಕ್ನಾಲಜಿ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ಓಲ್ಡ್ ವರ್ಷನ್ ಟೆಕ್ನಾಲಜೀಸ್ ಯೂಸ್ ಮಾಡೋದ್ರೇನು ಬಿಸ್ನೆಸ್ ಗ್ರೋತ್ ಆಗೋಕ್ಕೆ ಚಾನ್ಸಸ್ ಇರಲ್ಲ. ನ್ಯೂ ಟೆಕ್ನಾಲಜೀಸ್ ಆ್ಯಂಡ್ ಇನೋವೇಟಿವ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊವೈಡ್ ಮಾಡೋದ್ರಿಂದ ದ ಕಂಪನಿ ಆರ್ ಬಿಸ್ನೆಸ್ ಕ್ಯಾನ್ ಈಸಿಲಿ ಗ್ರೋ ಇಟ್ಸ್ ಇನ್ ಎಕ್ಸ್ಪ್ಯಾಂಡೆಡ್ ವೇ ಆ್ಯಂಡ್ ಆಸ್ ವೆಲ್ ಆಸ್ it may reach its goal as fast. Then legal environment. Legal environment means restrictions, legislations imposed by the government. What are the restrictions may be imposed by the government that may lead to affect to a business environment. Next, environmental analysis. Environmental changes may includes environmental conditions like geographic, demographic, climate changes that may lead to affect to the business environment. These are all uncertainties. These may not be predicted by the business. They can